ಇದ್ದಷ್ಟೇ ಸರ್ಕಾರಕ್ಕೆ ಈ 3 ವರ್ಷದ ಅವಧಿಯಲ್ಲೇ ಈ ಫೋಟೋ ಶೂಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. 5 ವರ್ಷದ ಬದಲು 3 ವರ್ಷಕ್ಕೆ ಫೋಟೋ ಶೂಟ್ ಮಾಡಿಸಿದ್ದಾರೆ. ಶಾಸಕರ ಗ್ರೂಪ್ ಫೋಟೋ ಹಿಂದಿದೆ ಹಲವು ರಾಜಕೀಯ ಗಣಿತ ಲೆಕ್ಕಾಚಾರ. ಪವರ್ ಫೈಟ್ ನಡುವೆ ಸಿಎಂ ಬದಲಾವಣೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಸಿಎಂ ಬದಲಾವಣೆ ಹಿನ್ನೆಲೆಯಲ್ಲೇ ಗ್ರೂಪ್ ಫೋಟೋ ಶೂಟ್ ಶಂಕೆ ವ್ಯಕ್ತವಾಗಿದೆ. ಸಿಎಂ ಜೊತೆ ಸ್ಪೀಕರ್ ಯುಟಿ ಖಾದರ್ ಬದಲು ಇದರ ಬಗ್ಗೆಯೂ ಕೂಡ ಗುಸುಗುಸು ಚರ್ಚೆ ಆಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಹೊಸ ಕಿಚ್ಚನ್ನ ಹೊತ್ತಿಸಿದೆ ಶಾಸಕರ ಗ್ರೂಪ್ ಫೋಟೋ. 5 ವರ್ಷದ ಬದಲು 3 ವರ್ಷಕ್ಕೆ ಫೋಟೋ ಶೂಟ್ ಮಾಡಿರೋದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಮುಖ್ಯಮಂತ್ರಿಗಳ ಬದಲಾವಣೆ ಹಿನ್ನೆಲೆಯಲ್ಲಿ ಗ್ರೂಪ್ ಫೋಟೋ ಶೂಟ್ ಅನ್ನ ಮಾಡಿಸಿದ್ರ ಅನ್ನುವಂತ ಪ್ರಶ್ನೆ ಎದ್ದಿದೆ. ಸಿಎಂ ಜೊತೆ ಸ್ಪೀಕರ್ ಯುಟಿ ಖಾದರ್ ಬದಲು ಇದರ ಬಗ್ಗೆಯೂ ಕೂಡ ಗುಸುಗುಸು ಇದೆ. ನಮ್ಮ ಪ್ರತಿನಿಧಿ ಬಸವರಾಜು ನಮ್ಮ ಜೊತೆಯಲ್ಲಿ ದೂರವಾಣಿ ಸಂಪರ್ಕದಲ್ಲಿ ಈ ಸಂಬಂಧ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಬಸವರಾಜು, ಸಹಜವಾಗಿ 5 ವರ್ಷ ಆದ ನಂತರ ಈ ರೀತಿ ಫೋಟೋ ಶೂಟ್ ಮಾಡ್ತಾರೆ, ಒಂದು ನೆನಪಿಗೋಸ್ಕರ. ಇಂಥ ವಿಧಾನಸಭೆ ಇಷ್ಟು ಜನ ಇದ್ರು ಅನ್ನೋದೆಲ್ಲವೂ ಕೂಡ. ಆದ್ರೆ ಈಗ 3 ವರ್ಷದ ಅವಧಿಯಲ್ಲೇ ಈ ಫೋಟೋ ಶೂಟ್ ಯಾವ್ಯಾವ ಸಂಶಯಕ್ಕೆ ಕಾರಣ ಆಗಿದೆ, ಏನೇನ್ ಪ್ರಶ್ನೆ ಹುಟ್ಕೊಳ್ಳುತ್ತೆ ಬಸವರಾಜ್? ಖಂಡಿತ ರಂಜಿತ್, ಬಹಳ ಸಂಶಯಗಳನ್ನು ಹುಟ್ಟಾಕ್ತಾ ಇದೆ ಇವತ್ತಿನ ಶಾಸಕರ ಜೊತೆ ಸಿಎಂ ಡಿಸಿಎಂ ಫೋಟೋ ಶೂಟ್. ಯಾಕಂದ್ರೆ ಕಳೆದ 1 ವರ್ಷದಿಂದ ಅಧಿಕಾರ ಹಂಚಿಕೆ ವಿಚಾರವಾಗಿ ಸಾಕಷ್ಟು ಚರ್ಚೆ ನಡೀತಾ ಇರತಕ್ಕಂಥದ್ದು. ಸಿಎಂ ಬದಲಾವಣೆ ಆಗ್ತಾರೆ ಅನ್ನುವಂತ ಚರ್ಚೆಗಳು ಏನ್ ನಡೀತಾ ಇದಾವೆ, ಅದರ ಹೊಸ್ತಿಲಲ್ಲೇ ಈ ಒಂದು ಫೋಟೋ ಶೂಟ್ ನಡೆದಿರ್ತಕ್ಕಂಥದ್ದು. ಸಹಜವಾಗಿ 5 ವರ್ಷ ತುಂಬಿದಿರ್ತಕ್ಕಂಥ ಹೊಸ್ತಿಲಲ್ಲಿ ಕೊನೆ ಅಧಿವೇಶನದಲ್ಲಿ ಫೋಟೋ ಶೂಟ್ ನಡೀತಾ ಇರ್ತಕ್ಕಂಥದ್ದನ್ನ ವಾಡಿಕೆ ಇತ್ತು. ಆ ಕೊನೆ ಅಧಿವೇಶನ ಅನ್ನುವಂತ ನೆನಪಿನಲ್ಲಿ ಶಾಸಕರ ಜೊತೆಗೆ ಸ್ಪೀಕರ್, ಸಿಎಂ, ಡಿಸಿಎಂ ಸೇರಿದಂತೆ ಅನೇಕ ಜನರು ಸೇರ್ಕೊಂಡು ಒಂದು ಫೋಟೋ ತೆಗೆಸ್ಕೊಳ್ತಾ ಇದ್ರು. ಆದ್ರೆ ಈಗ 3 ವರ್ಷ ತುಂಬ್ತಾ ಇರ್ತಕ್ಕಂಥ ಹೊಸ್ತಿಲಲ್ಲಿ ಫೋಟೋ ಶೂಟ್ ಮಾಡ್ತಿರ್ತಕ್ಕಂಥದ್ದು ಸಹಜವಾಗಿ ನಮಗೆ ಬಿಡಿ ಶಾಸಕರಿಗೆಲ್ಲರಿಗೂ ಕೂಡ ಆಶ್ಚರ್ಯನ ತಂದಿರ್ತಕ್ಕಂಥದ್ದು ಮತ್ತು ಅವರ ನಡುವೆ ಒಂದು ಚರ್ಚೆ ಕೂಡ ಈಗ ಹುಟ್ಟಾಕಿರ್ತಕ್ಕಂಥದ್ದು. ಒಂದು ಸಿಎಂ ಬದಲಾವಣೆಯ ಚರ್ಚೆ ನಡೀತಾ ಇದೆಯಲ್ಲ, ಆ ವಿಚಾರಕ್ಕೆ ಪುಷ್ಟಿ ಕೊಡ್ತಾ ಇದೆ ಈ ಒಂದು ಫೋಟೋ ಶೂಟ್ ಅನ್ನುವಂತ ಮಾತುಗಳನ್ನ ಸ್ವತಃ ಆಡಳಿತ ಹಾಗೂ ವಿರೋಧ ಪಕ್ಷದ ಶಾಸಕರು ಮಾತನಾಡ್ಕೊಳ್ತಾ ಇದ್ದಾರೆ ವಿಧಾನಸಭೆಯ ಮುಗುಸಾಲೆಯಲ್ಲಿ. ಸಿಎಂ ಬದಲಾವಣೆಯ ಚರ್ಚೆ ಆಗುವಂತ ಸಾಧ್ಯತೆಗಳು ಇರೋ ಕಾರಣಕ್ಕಾಗಿ ಇದನ್ನ ಫೋಟೋ ಶೂಟ್ ಮಾಡಲಾಗಿದೆ ಅನ್ನುವಂತ ಮಾತುಗಳು ಶಾಸಕರಿಂದ ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸ್ಪೀಕರ್ ಕೂಡ ಬದಲಾವಣೆ ಆಗ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಕ್ಯಾಬಿನೆಟ್ ಪುನರ್ರಚನೆ ಆದ್ರೆ ಅಥವಾ ಸಿಎಂ ಬದಲಾವಣೆ ಆದ್ರೆ ಸ್ಪೀಕರ್ ಅವರು ಕೂಡ ಸಚಿವ ಸಂಪುಟಕ್ಕೆ ಸೇರ್ಕೊಳ್ತಾರೆ ಅನ್ನುವಂತ ನಿಟ್ಟಿನಲ್ಲಿ, ಕೊನೆಯ ಅಧಿವೇಶನ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಫೋಟೋ ಶೂಟ್ ಮಾಡಿಸ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಹೀಗಾಗಿ ಕಳೆದ 1 ವರ್ಷದಿಂದ ಏನು ನಾಯಕತ್ವದ ವಿಚಾರ ಚರ್ಚೆಯಲ್ಲಿದೆ, ಅದರಲ್ಲೂ ನವೆಂಬರ್ನಿಂದ ತಾರಕಕ್ಕೆ ಹೋಗಿದೆ. ಅದು ಈಗ ಪಂಚರಾಜ್ಯಗಳ ಚುನಾವಣೆ ವಿಚಾರವಾಗಿ ಹೋಲ್ಡ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಈಗ ಪಂಚರಾಜ್ಯಗಳ ಚುನಾವಣೆ ಮುಗಿದ ಬಳಿಕ ಇದಕ್ಕೆ ಇನ್ನಷ್ಟು ಇಂಬು ಬರ್ತಾ ಇದೆ. ಈ ಒಂದು ನಾಯಕತ್ವದ ಬದಲಾವಣೆ ವಿಚಾರವಾಗಿ ಈಗ ಆ ಫೋಟೋ ಶೂಟ್ ಮಾಡಲಾಗ್ತಾ ಇದೆ ಅನ್ನುವಂತ ಅನುಮಾನಗಳು ವ್ಯಕ್ತವಾಗ್ತಾ ಇದಾವೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಇದ್ದಷ್ಟೇ ಸರ್ಕಾರಕ್ಕೆ ಈ 3 ವರ್ಷದ ಅವಧಿಯಲ್ಲೇ ಈ ಫೋಟೋ ಶೂಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. 5 ವರ್ಷದ ಬದಲು 3 ವರ್ಷಕ್ಕೆ ಫೋಟೋ ಶೂಟ್ ಮಾಡಿಸಿದ್ದಾರೆ. ಶಾಸಕರ ಗ್ರೂಪ್ ಫೋಟೋ ಹಿಂದಿದೆ ಹಲವು ರಾಜಕೀಯ ಗಣಿತ ಲೆಕ್ಕಾಚಾರ. ಪವರ್ ಫೈಟ್ ನಡುವೆ ಸಿಎಂ ಬದಲಾವಣೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಸಿಎಂ ಬದಲಾವಣೆ ಹಿನ್ನೆಲೆಯಲ್ಲೇ ಗ್ರೂಪ್ ಫೋಟೋ ಶೂಟ್ ಶಂಕೆ ವ್ಯಕ್ತವಾಗಿದೆ. ಸಿಎಂ ಜೊತೆ ಸ್ಪೀಕರ್ ಯುಟಿ ಖಾದರ್ ಬದಲು ಇದರ ಬಗ್ಗೆಯೂ ಕೂಡ ಗುಸುಗುಸು ಚರ್ಚೆ ಆಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಹೊಸ ಕಿಚ್ಚನ್ನ ಹೊತ್ತಿಸಿದೆ ಶಾಸಕರ ಗ್ರೂಪ್ ಫೋಟೋ. 5 ವರ್ಷದ ಬದಲು 3 ವರ್ಷಕ್ಕೆ ಫೋಟೋ ಶೂಟ್ ಮಾಡಿರೋದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಮುಖ್ಯಮಂತ್ರಿಗಳ ಬದಲಾವಣೆ ಹಿನ್ನೆಲೆಯಲ್ಲಿ ಗ್ರೂಪ್ ಫೋಟೋ ಶೂಟ್ ಅನ್ನ ಮಾಡಿಸಿದ್ರ ಅನ್ನುವಂತ ಪ್ರಶ್ನೆ ಎದ್ದಿದೆ. ಸಿಎಂ ಜೊತೆ ಸ್ಪೀಕರ್ ಯುಟಿ ಖಾದರ್ ಬದಲು ಇದರ ಬಗ್ಗೆಯೂ ಕೂಡ ಗುಸುಗುಸು ಇದೆ. ನಮ್ಮ ಪ್ರತಿನಿಧಿ ಬಸವರಾಜು ನಮ್ಮ ಜೊತೆಯಲ್ಲಿ ದೂರವಾಣಿ ಸಂಪರ್ಕದಲ್ಲಿ ಈ ಸಂಬಂಧ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಬಸವರಾಜು, ಸಹಜವಾಗಿ 5 ವರ್ಷ ಆದ ನಂತರ ಈ ರೀತಿ ಫೋಟೋ ಶೂಟ್ ಮಾಡ್ತಾರೆ, ಒಂದು ನೆನಪಿಗೋಸ್ಕರ. ಇಂಥ ವಿಧಾನಸಭೆ ಇಷ್ಟು ಜನ ಇದ್ರು ಅನ್ನೋದೆಲ್ಲವೂ ಕೂಡ. ಆದ್ರೆ ಈಗ 3 ವರ್ಷದ ಅವಧಿಯಲ್ಲೇ ಈ ಫೋಟೋ ಶೂಟ್ ಯಾವ್ಯಾವ ಸಂಶಯಕ್ಕೆ ಕಾರಣ ಆಗಿದೆ, ಏನೇನ್ ಪ್ರಶ್ನೆ ಹುಟ್ಕೊಳ್ಳುತ್ತೆ ಬಸವರಾಜ್? ಖಂಡಿತ ರಂಜಿತ್, ಬಹಳ ಸಂಶಯಗಳನ್ನು ಹುಟ್ಟಾಕ್ತಾ ಇದೆ ಇವತ್ತಿನ ಶಾಸಕರ ಜೊತೆ ಸಿಎಂ ಡಿಸಿಎಂ ಫೋಟೋ ಶೂಟ್. ಯಾಕಂದ್ರೆ ಕಳೆದ 1 ವರ್ಷದಿಂದ ಅಧಿಕಾರ ಹಂಚಿಕೆ ವಿಚಾರವಾಗಿ ಸಾಕಷ್ಟು ಚರ್ಚೆ ನಡೀತಾ ಇರತಕ್ಕಂಥದ್ದು. ಸಿಎಂ ಬದಲಾವಣೆ ಆಗ್ತಾರೆ ಅನ್ನುವಂತ ಚರ್ಚೆಗಳು ಏನ್ ನಡೀತಾ ಇದಾವೆ, ಅದರ ಹೊಸ್ತಿಲಲ್ಲೇ ಈ ಒಂದು ಫೋಟೋ ಶೂಟ್ ನಡೆದಿರ್ತಕ್ಕಂಥದ್ದು. ಸಹಜವಾಗಿ 5 ವರ್ಷ ತುಂಬಿದಿರ್ತಕ್ಕಂಥ ಹೊಸ್ತಿಲಲ್ಲಿ ಕೊನೆ ಅಧಿವೇಶನದಲ್ಲಿ ಫೋಟೋ ಶೂಟ್ ನಡೀತಾ ಇರ್ತಕ್ಕಂಥದ್ದನ್ನ ವಾಡಿಕೆ ಇತ್ತು. ಆ ಕೊನೆ ಅಧಿವೇಶನ ಅನ್ನುವಂತ ನೆನಪಿನಲ್ಲಿ ಶಾಸಕರ ಜೊತೆಗೆ ಸ್ಪೀಕರ್, ಸಿಎಂ, ಡಿಸಿಎಂ ಸೇರಿದಂತೆ ಅನೇಕ ಜನರು ಸೇರ್ಕೊಂಡು ಒಂದು ಫೋಟೋ ತೆಗೆಸ್ಕೊಳ್ತಾ ಇದ್ರು. ಆದ್ರೆ ಈಗ 3 ವರ್ಷ ತುಂಬ್ತಾ ಇರ್ತಕ್ಕಂಥ ಹೊಸ್ತಿಲಲ್ಲಿ ಫೋಟೋ ಶೂಟ್ ಮಾಡ್ತಿರ್ತಕ್ಕಂಥದ್ದು ಸಹಜವಾಗಿ ನಮಗೆ ಬಿಡಿ ಶಾಸಕರಿಗೆಲ್ಲರಿಗೂ ಕೂಡ ಆಶ್ಚರ್ಯನ ತಂದಿರ್ತಕ್ಕಂಥದ್ದು ಮತ್ತು ಅವರ ನಡುವೆ ಒಂದು ಚರ್ಚೆ ಕೂಡ ಈಗ ಹುಟ್ಟಾಕಿರ್ತಕ್ಕಂಥದ್ದು. ಒಂದು ಸಿಎಂ ಬದಲಾವಣೆಯ ಚರ್ಚೆ ನಡೀತಾ ಇದೆಯಲ್ಲ, ಆ ವಿಚಾರಕ್ಕೆ ಪುಷ್ಟಿ ಕೊಡ್ತಾ ಇದೆ ಈ ಒಂದು ಫೋಟೋ ಶೂಟ್ ಅನ್ನುವಂತ ಮಾತುಗಳನ್ನ ಸ್ವತಃ ಆಡಳಿತ ಹಾಗೂ ವಿರೋಧ ಪಕ್ಷದ ಶಾಸಕರು ಮಾತನಾಡ್ಕೊಳ್ತಾ ಇದ್ದಾರೆ ವಿಧಾನಸಭೆಯ ಮುಗುಸಾಲೆಯಲ್ಲಿ. ಸಿಎಂ ಬದಲಾವಣೆಯ ಚರ್ಚೆ ಆಗುವಂತ ಸಾಧ್ಯತೆಗಳು ಇರೋ ಕಾರಣಕ್ಕಾಗಿ ಇದನ್ನ
ಫೋಟೋಶೂಟ್ ಮಾಡಲಾಗಿದೆ ಅನ್ನುವಂತ ಮಾತುಗಳು ಶಾಸಕರಿಂದ ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸ್ಪೀಕರ್ ಕೂಡ ಬದಲಾವಣೆ ಆಗ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಕ್ಯಾಬಿನೆಟ್ ಪುನರ್ರಚನೆ ಆದ್ರೆ ಅಥವಾ ಸಿಎಂ ಬದಲಾವಣೆ ಆದ್ರೆ ಸ್ಪೀಕರ್ ಅವರು ಕೂಡ ಸಚಿವ ಸಂಪುಟಕ್ಕೆ ಸೇರ್ಕೊಳ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಕೊನೆಯ ಅಧಿವೇಶನ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಫೋಟೋಶೂಟ್ ಮಾಡಿಸ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಹೀಗಾಗಿ ಕಳೆದ 1 ವರ್ಷದಿಂದ ಏನು ನಾಯಕತ್ವದ ವಿಚಾರ ಚರ್ಚೆಯಲ್ಲಿದೆ, ಅದರಲ್ಲೂ ನವೆಂಬರ್ನಿಂದ ತಾರಕಕ್ಕೆ ಹೋಗಿದೆ. ಅದು ಈಗ ಪಂಚರಾಜ್ಯಗಳ ಚುನಾವಣೆ ವಿಚಾರವಾಗಿ ಹೋಲ್ಡ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಈಗ ಪಂಚರಾಜ್ಯಗಳ ಚುನಾವಣೆ ಮುಗಿದ ಬಳಿಕ ಇದಕ್ಕೆ ಇನ್ನಷ್ಟು ಇಂಬು ಬರ್ತಾ ಇದೆ. ಈ ಒಂದು ನಾಯಕತ್ವದ ಬದಲಾವಣೆ ವಿಚಾರವಾಗಿ ಈಗ ಆ ಫೋಟೋಶೂಟ್ ಮಾಡಲಾಗ್ತಾ ಇದೆ ಅನ್ನುವಂತ ಅನುಮಾನಗಳು ವ್ಯಕ್ತವಾಗ್ತಾ ಇದಾವೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಇದಷ್ಟೇ ಸರ್ಕಾರಕ್ಕೆ ಈ 3 ವರ್ಷದ ಅವಧಿಯಲ್ಲೇ ಈ ಫೋಟೋ ಶೂಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. 5 ವರ್ಷದ ಬದಲು 3 ವರ್ಷಕ್ಕೆ ಫೋಟೋ ಶೂಟ್ ಮಾಡಿಸಿದ್ದಾರೆ. ಶಾಸಕರ ಗ್ರೂಪ್ ಫೋಟೋ ಹಿಂದಿದೆ ಹಲವು ರಾಜಕೀಯ ಗಣಿತ ಲೆಕ್ಕಾಚಾರ. ಪವರ್ ಫೈಟ್ ನಡುವೆ ಸಿಎಂ ಬದಲಾವಣೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಸಿಎಂ ಬದಲಾವಣೆ ಹಿನ್ನೆಲೆಯಲ್ಲೇ ಗ್ರೂಪ್ ಫೋಟೋ ಶೂಟ್ ಶಂಕೆ ವ್ಯಕ್ತವಾಗಿದೆ. ಸಿಎಂ ಜೊತೆ ಸ್ಪೀಕರ್ ಯುಟಿ ಖಾದರ್ ಬದಲು ಇದ್ರ ಬಗ್ಗೆಯೂ ಕೂಡ ಗುಸುಗುಸು ಚರ್ಚೆ ಆಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಹೊಸ ಕಿಚ್ಚನ್ನ ಹೊತ್ತಿಸಿದೆ ಶಾಸಕರ ಗ್ರೂಪ್ ಫೋಟೋ. 5 ವರ್ಷದ ಬದಲು 3 ವರ್ಷಕ್ಕೆ ಫೋಟೋ ಶೂಟ್ ಮಾಡಿರೋದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಮುಖ್ಯಮಂತ್ರಿಗಳ ಬದಲಾವಣೆ ಹಿನ್ನೆಲೆಯಲ್ಲಿ ಗ್ರೂಪ್ ಫೋಟೋ ಶೂಟ್ ಅನ್ನ ಮಾಡಿಸಿದ್ರಾ ಅನ್ನುವಂತ ಪ್ರಶ್ನೆ ಎದ್ದಿದೆ. ಸಿಎಂ ಜೊತೆ ಸ್ಪೀಕರ್ ಯುಟಿ ಖಾದರ್ ಬದಲು ಇದ್ರ ಬಗ್ಗೆಯೂ ಕೂಡ ಗುಸುಗುಸು ಇದೆ. ನಮ್ಮ ಪ್ರತಿನಿಧಿ ಬಸವರಾಜು ನಮ್ಮ ಜೊತೆಲಿ ದೂರವಾಣಿ ಸಂಪರ್ಕದಲ್ಲಿ ಈ ಸಂಬಂಧ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಬಸವರಾಜು, ಸಹಜವಾಗಿ 5 ವರ್ಷ ಆದ ನಂತರ ಈ ರೀತಿ ಫೋಟೋ ಶೂಟ್ ಮಾಡ್ತಾರೆ, ಒಂದು ನೆನಪಿಗೋಸ್ಕರ. ಇಂಥ ವಿಧಾನಸಭೆ ಇಷ್ಟು ಜನ ಇದ್ರು ಅನ್ನೋದೆಲ್ಲವೂ ಕೂಡ. ಆದ್ರೆ ಈಗ 3 ವರ್ಷದ ಅವಧಿಯಲ್ಲೇ ಈ ಫೋಟೋ ಶೂಟ್ ಯಾವ್ಯಾವ ಸಂಶಯಕ್ಕೆ ಕಾರಣ ಆಗಿದೆ, ಏನೇನ್ ಪ್ರಶ್ನೆ ಹುಟ್ಕೊಳ್ಳುತ್ತೆ ಬಸವರಾಜ್? ಖಂಡಿತ ರಂಜಿತ್, ಬಹಳ ಸಂಶಯಗಳನ್ನ ಹುಟ್ಟಾಕ್ತಾ ಇದೆ ಇವತ್ತಿನ ಶಾಸಕರ ಜೊತೆ ಸಿಎಂ ಡಿಸಿಎಂ ಫೋಟೋಶೂಟ್. ಯಾಕಂದ್ರೆ ಕಳೆದ 1 ವರ್ಷದಿಂದ ಅಧಿಕಾರ ಹಂಚಿಕೆ ವಿಚಾರವಾಗಿ ಸಾಕಷ್ಟು ಚರ್ಚೆ ನಡೀತಾ ಇರತಕ್ಕಂಥದ್ದು. ಸಿಎಂ ಬದಲಾವಣೆ ಆಗ್ತಾರೆ ಅನ್ನುವಂತ ಚರ್ಚೆಗಳು ಏನ್ ನಡೀತಾ ಇದಾವೆ, ಅದರ ಹೊಸ್ತಿಲಲ್ಲೇ ಈ ಒಂದು ಫೋಟೋಶೂಟ್ ನಡೆದಿರ್ತಕ್ಕಂಥದ್ದು. ಸಹಜವಾಗಿ 5 ವರ್ಷ ತುಂಬಿದಿರ್ತಕ್ಕಂಥ ಹೊಸ್ತಿಲಲ್ಲಿ ಕೊನೆ ಅಧಿವೇಶನದಲ್ಲಿ ಫೋಟೋಶೂಟ್ ನಡೀತಾ ಇರ್ತಕ್ಕಂಥದ್ದನ್ನ ವಾಡಿಕೆ ಇತ್ತು. ಆ ಕೊನೆ ಅಧಿವೇಶನ ಅನ್ನುವಂತ ನೆನಪಿನಲ್ಲಿ ಶಾಸಕರ ಜೊತೆಗೆ ಸ್ಪೀಕರ್, ಸಿಎಂ, ಡಿಸಿಎಂ ಸೇರಿದಂತೆ ಅನೇಕ ಜನರು ಸೇರ್ಕೊಂಡು ಒಂದು ಫೋಟೋ ತೆಗೆಸ್ಕೊಳ್ತಾ ಇದ್ರು. ಆದ್ರೆ ಈಗ 3 ವರ್ಷ ತುಂಬ್ತಾ ಇರ್ತಕ್ಕಂಥ ಹೊಸ್ತಿಲಲ್ಲಿ ಫೋಟೋ ಶೂಟ್ ಮಾಡ್ತಿರ್ತಕ್ಕಂಥದ್ದು ಸಹಜವಾಗಿ ನಮಗೆ ಬಿಡಿ ಶಾಸಕರಿಗೆಲ್ಲರಿಗೂ ಕೂಡ ಆಶ್ಚರ್ಯನ ತಂದಿರ್ತಕ್ಕಂಥದ್ದು ಮತ್ತು ಅವರ ನಡೆಯುವ ಒಂದು ಚರ್ಚೆ ಕೂಡ ಈಗ ಹುಟ್ಟಾಕಿರ್ತಕ್ಕಂಥದ್ದು. ಒಂದು ಸಿಎಂ ಬದಲಾವಣೆಯ ಚರ್ಚೆ ನಡೀತಾ ಇದೆಯಲ್ಲ, ಆ ವಿಚಾರಕ್ಕೆ ಪುಷ್ಟಿ ಕೊಡ್ತಾ ಇದೆ ಈ ಒಂದು ಫೋಟೋ ಶೂಟ್ ಅನ್ನುವಂತ ಮಾತುಗಳನ್ನ ಸ್ವತಃ ಆಡಳಿತ ಹಾಗೂ ವಿರೋಧ ಪಕ್ಷದ ಶಾಸಕರು ಮಾತನಾಡ್ಕೊಳ್ತಾ ಇದ್ದಾರೆ ವಿಧಾನಸಭೆಯ ಮುಗುಸಾಲೆಯಲ್ಲಿ. ಸಿಎಂ ಬದಲಾವಣೆ ಚರ್ಚೆ ಆಗುವಂತ ಸಾಧ್ಯತೆಗಳು ಇರೋ ಕಾರಣಕ್ಕಾಗಿ ಇದನ್ನ ಫೋಟೋ ಶೂಟ್ ಮಾಡಲಾಗಿದೆ ಅನ್ನುವಂತ ಮಾತುಗಳು ಶಾಸಕರಿಂದ ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸ್ಪೀಕರ್ ಕೂಡ ಬದಲಾವಣೆ ಆಗ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಕ್ಯಾಬಿನೆಟ್ ಪುನರ್ರಚನೆ ಆದ್ರೆ ಅಥವಾ ಸಿಎಂ ಬದಲಾವಣೆ ಆದ್ರೆ ಸ್ಪೀಕರ್ ಅವರು ಕೂಡ ಸಚಿವ ಸಂಪುಟಕ್ಕೆ ಸೇರ್ಕೊಳ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಕೊನೆಯ ಅಧಿವೇಶನ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಫೋಟೋ ಶೂಟ್ ಮಾಡಿಸ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಹೀಗಾಗಿ ಕಳೆದ 1 ವರ್ಷದಿಂದ ಏನು ನಾಯಕತ್ವದ ವಿಚಾರ ಚರ್ಚೆಯಲ್ಲಿದೆ, ಅದರಲ್ಲೂ ನವೆಂಬರ್ನಿಂದ ತಾರಕಕ್ಕೆ ಹೋಗಿದೆ. ಅದು ಈಗ ಪಂಚರಾಜ್ಯಗಳ ಚುನಾವಣೆ ವಿಚಾರವಾಗಿ ಹೋಲ್ಡ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಈಗ ಪಂಚರಾಜ್ಯಗಳ ಚುನಾವಣೆ ಮುಗಿದ ಬಳಿಕ ಇದಕ್ಕೆ ಇನ್ನಷ್ಟು ಇಂಬು ಬರ್ತಾ ಇದೆ. ಈ ಒಂದು ನಾಯಕತ್ವದ ಬದಲಾವಣೆ ವಿಚಾರವಾಗಿ ಈಗ ಆ ಫೋಟೋ ಶೂಟ್ ಮಾಡಲಾಗ್ತಾ ಇದೆ ಅನ್ನುವಂತ ಅನುಮಾನಗಳು ವ್ಯಕ್ತವಾಗ್ತಾ ಇದಾವೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.